ಒಂದಿಷ್ಟು he has set a trend. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಇವತ್ತಿನ ದಿನ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಮುಜುಗರ ಆಗುವಂತಹ ಕೆಲವು ಪ್ರಶ್ನೆಗಳಿದ್ರೆ ಅಥವಾ ನನಗೆ ಅದು ಇಲ್ಲ ಈ ಪ್ರಶ್ನೆಗಳು ಬೇಕಾಗಿಲ್ಲ ಅಂತ ನನಗನ್ಸಿದ್ರೆ ಅದಕ್ಕೆ ಉತ್ತರ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು. ಇದೇ ಡೆಮೋಕ್ರಸಿ at the end of the day. Let me be very clear. ಇಲ್ಲ ಬೇಕಾಗಿದ್ದನ್ನ ಹೇಳ್ತೀನಿ, ಬೇಡವಾಗಿದ್ದನ್ನ ಆರ್ಥಿಕ ಸಮೀಕ್ಷೆ, ನೀವು ಟೀಚರ್ಸ್ಗಳನ್ನ ಮನೆ ಕಳಿಸಿ ಗಣತಿ ಮಾಡಿ, ಶೈಕ್ಷಣಿಕ ಸಮೀಕ್ಷೆ, ಯಾವ ಪುರುಷಾರ್ಥಕ್ಕೆ ಅನ್ನೋದನ್ನ ಮಾಧ್ಯಮಗಳ ಪ್ರಶ್ನೆ ಮಾಡೋದಿಲ್ಲ. ಆಯೋಗ ಯಾವ ಪುರುಷಾರ್ಥ ಕೇಳ್ರಿ, ಇಲ್ಲಿ ಮಾಧ್ಯಮದವರು ನೀವು ಪ್ರಶ್ನೆ ಮಾಡಂಗಿಲ್ಲ, ಸರಿ, ಮಾಧ್ಯಮದವರು ಮಾಡಬಾರ್ದು, ಪಬ್ಲಿಕ್ ನಿಮ್ಗೆ ಪ್ರಶ್ನೆ ಮಾಡಂಗಿಲ್ಲ. ನೀವು ಆಡಿದ್ದೆ ಆಟ ಅಂತ ಕೂತ್ಕೋತಿರ್ಲಿಲ್ಲ. ಯಾವ ಪುರುಷಾರ್ಥಕ್ಕೆ ಅನ್ನುವಂತ ನೀವು ಕೇಳಿದಂತ ಪ್ರಶ್ನೆಗೆ ಮಾತ್ರ ನಾನು ವಿರೋಧವನ್ನ ವ್ಯಕ್ತಪಡಿಸ್ತೇನೆ. ಬೇಕಾದಂಗ ಉತ್ತರ ನಾನ್ ನಿಮ್ಗೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ಒಂದು ನಿಮಿಷ ಇರಿ. ಇಲ್ಲಿರುವಂತವ್ರು ಎಲ್ರಿಗೂ ಕೂಡ ಬೆಂಗಳೂರಲ್ಲಿ ಇರುವಂತಹ ಜನರ ಬಗ್ಗೆ, ಬೆಂಗಳೂರಲ್ಲಿ ಇರುವಂತಹ ಬಡವರ ಬಗ್ಗೆ ಕಾಳಜಿ ಇದ್ರೆ ಈ ಒಂದು ಮಾತನ್ನ ಸ್ಪಷ್ಟವಾಗಿ ಕೇಳಿ. ಬೆಂಗಳೂರಲ್ಲಿ ಇರುವಂತಹ ಸರಿಸುಮಾರು 1.25 ಕೋಟಿ ಜನಸಂಖ್ಯೆಯ ಆಧಾರದಲ್ಲಿ 70 ರಿಂದ 80 ಲಕ್ಷ ಇದನ್ನ ನಾನು ಹೇಳಿರುವಂತದ್ದಲ್ಲ, ಕೇಂದ್ರ ಸಚಿವೆಯಾಗಿರುವಂತಹ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು ಹೇಳಿರುವಂತಹ ಮಾತು. ಇವ್ರು ಸರ್ಕಾರ ಇದ್ದಾಗ ಇವ್ರೇನಾದ್ರು ಕೈ ಕಟ್ಕೊಂಡು ಕೂತಿದ್ರ ಅಥವಾ ಕಳ್ಳೆಪುರಿ ತಿಂತ ಇದ್ರ, ಮಣ್ಣು ತಿಂತಿದ್ರ, ಏನ್ ಮಾಡ್ತಿದ್ರು? ಇವತ್ತಿನ ತನಕ ಅದರ ಮುಂದಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಪರಿಷ್ಕರಣೆ ಮಾಡೋದಕ್ಕೆ ಸಾಧ್ಯ? ನಮ್ಮ ಹತ್ರ ಡೇಟಾನೇ ಇಲ್ದೇ ಇದ್ರೆ, ಸಮೀಕ್ಷೆನೇ ಇಲ್ದೇ ಇದ್ರೆ 2011 ನಂತರ ಇವತ್ತಿನ ತನಕ ಸಮೀಕ್ಷೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ನೀವೇನಾದ್ರು ಮಾತಾಡ್ತಾ ಇದ್ದೀರಾ? ಮಂಟಿನ ಕೆಲಸ ನೀವು ಮಾಡ್ತಾ ಇರೋಂಥದ್ದು, ಬೇರೆಯವರಲ್ಲ. ಮಂಟಿನ ಕೆಲಸ ನೀವು ಮಾಡ್ತಾ ಇರೋದು, ಮಂಟಿನ ಕೆಲಸ ನೀವು ಮಾಡ್ತಾ ಇರೋದು. ಬಹಳ ಸ್ಪಷ್ಟವಿದ್ಯಾ? ಸಾಮಾಜಿಕವಾಗಿ ಪರಿಷ್ಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರವರ ಸಾಮರ್ಥ್ಯ ಕೇಳಿಸ್ಕೊಳ್ಳಿ. ಟೀಚರ್ಸ್ಗೆ ಆ ತಾಕತ್ತಿದೆ, 10 ನಿಮಿಷದಲ್ಲೂ ಮುಗಿಸ್ತಾರೆ, 2 ನಿಮಿಷದಲ್ಲೂ ಬೇಕಾದ್ರೆ ಮುಗಿಸ್ತಾರೆ ಅಂತ ನೀವು ಹೇಳಿದ್ರಿ. ಇತ್ತೀಚೆಗೆ ಕಳೆದ 2 ದಿನದಿಂದ ಒಂದು ವಿಡಿಯೋ ನೋಡಿದೆ. 4 ಹಳ್ಳಿನ 4 ದಿನದಲ್ಲಿ ನಾನು ಮುಗಿಸಿದ್ದೀನಿ ಅಂತ ಒಬ್ಬ ಟೀಚರ್ ವಿಡಿಯೋ ಮಾಡಿ ಹಾಕ್ತಾಳೆ. ಇಸ್ ದಟ್ ಪಾಸಿಬಲ್? ಅವಾರ್ಡ್ ಕೊಡ್ತಾರೆ ಅವ್ರಿಗೆ. ಹೆಂಗೆ ಆಗ್ಬಾರ್ದು? ನಿಮ್ಮ ಹಳೆ ರಿಪೋರ್ಟ್ ಬೇಡ, ಹೊಸ ಸಮೀಕ್ಷೆ ಮಾಡ್ತೀವಿ ಅನ್ನೋ ಕಾರಣ ಏನ್ ಹೇಳಿ? ಸ್ಯಾಂಪಲ್ ಕಲೆಕ್ಷನ್ ಸರಿಯಾಗಿ ಆಗಿಲ್ಲ ಅಂತ. ಇನ್ನೂ ಅದೇ ಎಡವಟ್ ಮಾಡಿದ್ರೆ 450 ಕೋಟಿ ಏನಕ್ಕೆ? ಯಾರ ಹಣ? ಹಳೆ ಸಮೀಕ್ಷೆಗೂ ಹೊಸ ಸಮೀಕ್ಷೆಗೂ ಬಹಳ ವ್ಯತ್ಯಾಸ. ಈಗ ನಡೀತಾ ಇರುವಂತಹ ಜಾತಿ ಸಮೀಕ್ಷೆ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್, ಇಟ್ ಇಸ್ ಟೋಟಲಿ ಡಿಫರೆಂಟ್. ಇದನ್ನ ನಾವು ಬಹಳ ಸ್ಪಷ್ಟವಾಗಿ ಶೈಕ್ಷಣಿಕ ಸಮೀಕ್ಷೆ ಅಲ್ಲ ಇದು.